ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅವರೆಕಾಯಿ ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ. ಈ ವರ್ಷ ಅಂತೂ ಅವರೆಕಾಯಿ ಸೀಸನ್ನು ಭಾರಿ ಬೇಗನೆ ಶುರುವಾಗಿದೆ. ಯಾಕೆಂದರೆ ಚಳಿ ಅಷ್ಟು ತುಂಬ ಜಾಸ್ತಿ ಇರೋದ್ರಿಂದ ಅವರೆಕಾಯಿ ಅಂತೂ ಮಾರ್ಕೆಟಲ್ಲಿ ಬೇಕಾದಷ್ಟು ಸಿಗ್ತಾ ಇದೆ. ನಾನಿವತ್ತು ಅವರೆಕಾಯಿ ಬಳಸ್ಬಿಟ್ಟು ಒಂದು ರುಚಿಯಾಗಿರೋಂಥ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಏನಿವತ್ತು ಉಪ್ಪಿಟ್ಟು ಅಂತ ಇದ್ದಾಳೆ ಅಂತ ಅನ್ಕೋತಿದ್ದೀರಾ? ನೋಡಿ, ಇಲ್ಲಿ ನಾನು ಒಂದು ಅರ್ಧ kg ಅಷ್ಟು ಅವರೆಕಾಯಿನ ಒಂದು 2 ವಿಷಲು ಕುಕ್ಕರಲ್ಲಿ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಬನ್ಸಿ ರವೆ ಒಂದು 2 ಲೋಟದಷ್ಟು ಬನ್ಸಿ ರವೆ ಇಟ್ಕೊಂಡಿದ್ದೀನಿ. ನಂತರ ಒಂದು 4ರಿಂದ 5 ಮೀಡಿಯಮ್ ಸೈಜು ಈರುಳ್ಳಿನ ಈ ಥರ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನಂತರ ಇಲ್ಲಿ ಅರ್ಧ ಕಡಿ ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ. ನಂತರ ಖಾರಕ್ಕೆ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ ಈ ಥರ ಅರ್ಧ ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಒಂದು 2 ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ನಾನು. ನಂತರ 2 ಟೊಮೆಟೊ, ಆ್ಯಪಲ್ ಟೊಮೆಟೊ, ಇದು ಆ್ಯಪಲ್ ಟೊಮೆಟೊನ 2 ಟೊಮೆಟೊನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದು. ಒಗ್ಗರಣೆಗೆ ಎಣ್ಣೆ, ನಂತರ ಸಾಸಿವೆ 1 ಸ್ಪೂನು, ಉದ್ದಿನಬೇಳೆ ಒಂದು 2 ಸ್ಪೂನು, ಕಡಲೆಬೇಳೆ ಒಂದು 2 ಸ್ಪೂನು, ನಂತರ ಒಣಮೆಣಸಿನ್ಕಾಯಿ ಸ್ವಲ್ಪ ಒಂದು 2 ಒಣಮೆಣಸಿನ್ಕಾಯಿನ ಅರ್ಧ ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಹಿಂಗು ಸ್ವಲ್ಪ, ಯಾಕೆಂದರೆ ಅವರೆಕಾಯಿ ಅಲ್ವಾ, ಸೊ ಹಾಗಾಗಿ ಹಿಂಗೆ ಬಳಸ್ತಾ ಇದ್ದೀನಿ. ಇವಾಗ ಏನು ಮಾಡಬೇಕು ಮೊದಲಿಗೆ ಅಂದರೆ, ಒಂದು ಪಾತ್ರೆಯಲ್ಲಿ ರವೆ 2 ಲೋಟ ತೊಗೊಂಡಿರೋದ್ರಿಂದ 6 ಲೋಟದಷ್ಟು ನೀರನ್ನ ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ ಆ ಕಡೆ. ನಂತರ ಈ ಕಡೆ ಇನ್ನೊಂದು ಸ್ಟವಲ್ಲಿ ದೊಡ್ಡದಾಗಿರೋಂಥ ಒಂದು ಅಗಲವಾಗಿರೋಂಥ ಬಾಣಲೆ ಇಟ್ಕೊಂಡು ಅದಕ್ಕೆ ರವೆ ಹಾಕ್ಕೊಂಡು, ನಾವು ಎಣ್ಣೆ ತುಪ್ಪ ಏನು ಹಾಕ್ಕೊಳ್ಬಾರ್ದು, ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆ ರವೆ ನೋಡಿ, ಆವಾಗ ಇದ್ದ ಕಲರ್ ಚೇಂಜ್ ಆಗಿದೆ ಅಲ್ಲ, ಈ ಥರ ಕಲರ್ ಚೇಂಜ್ ಆದರೆ ಸಾಕು. ಇವಾಗ ನಾನು ರವೆನ ತೆಗೆದು ಪಕ್ಕಕ್ಕೆ ಬೇರೆ ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲೆಗೆ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ನಂತರ ಎಣ್ಣೆ ಬಿಸಿ ಆದಮೇಲೆ ನಾವು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡಿದಾದ್ಮೇಲೆ ಸಾಸಿವೆ ಸಿಡಿಬೇಕು. ಓಕೆ, ಸಾಸಿವೆ ಸಿಡಿದಾದ್ಮೇಲೆ ನಾವು ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು, ಅದು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹೊಂಬಣ್ಣ ಬರೋ ತನಕ ಸ್ವಲ್ಪ ಹುರಿಬೇಕಾಗುತ್ತೆ. ನಂತರ ನಾವು ಅದು ಸ್ವಲ್ಪ ಹುರಿದಾದ್ಮೇಲೆ, ಹೊಂಬಣ್ಣ ಕರ್ಗಾಗಬಾರ್ದು, ಹೊಂಬಣ್ಣ ಬರಬೇಕು. ಅದಾದಮೇಲೆ ಹುರಿದಾದ್ಮೇಲೆ ನಾವು ಒಣಮೆಣಸಿನ್ಕಾಯಿ ಹಾಕ್ಕೊಂಡು, ಈ ಕಡೆ ನಾವು ಹಸಿಮೆಣಸಿನ್ಕಾಯಿ, ಕರಿಬೇವು, ಶುಂಠಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಆ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಅದು ಸ್ವಲ್ಪ ಎಣ್ಣೆಗೆ ಖಾರ ಬಿಡುತ್ತೆ. ಸೊ ಖಾರಕ್ಕೆ ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾನೊಂದು 7ರಿಂದ 8 ಹಾಕ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಖಾರ ಬಿಟ್ಟು ಬೇರೆ ಏನು ಖಾರ ಹಾಕ್ಕೊಳ್ತಾ ಇಲ್ಲ, ಹಾಗಾಗಿ. ನಂತರ ಇಲ್ಲಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಬಣ್ಣ ಬಿಡೋ ತನಕ ಹುರ್ಕೋಬೇಕು. ನೋಡಿ, ಇಲ್ಲಿ ಇವಾಗ ಇದು ಬಣ್ಣ ಬಿಟ್ಟಿದೆ. ಚೆನ್ನಾಗಿ ಬಣ್ಣ ಬಿಟ್ಟಿರೋದ್ರಿಂದ ತುಂಬ ಇದು ಕೆಂಪಾಗಬಾರ್ದು. ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಅವರೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಯಿನ ನೀವು ಒಂದು ಸತಿ ಕುಕ್ಕರಲ್ಲಿ ಒಂದು 2 ವಿಷಲ್ ಕೂಗಿಸಿ, ಅಂದರೆ ಬೇಯಿಸಿಟ್ಕೊಂಡ್ರೆ ಅದು ನಿಮಗೆ ಬೇಗ ಬೇಯುತ್ತೆ. ಇಲ್ಲಾಂದರೆ ಕೆಲವು ಅವರೆಕಾಯಿಗಳು ಬೇಯಲ್ಲ, ಅದಕ್ಕೋಸ್ಕರ ಆ ಥರ ಬೇಯಿಸಿಟ್ಕೊಂಡಿರೋದು. ನಂತರ ಇಲ್ಲಿ ಕಟ್ ಮಾಡಿರೋಂಥ ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕೂಡ ಸಬ್ಸಿಗೆ ಇಷ್ಟಪಡದೇ ಇರೋರು ಸಬ್ಸಿಗೆನ ಸ್ಕಿಪ್ ಕೂಡ ಮಾಡ್ಕೋಬೋದು. ನಂತರ ಅದಕ್ಕೆ ನಾನು 2 ಟೊಮೆಟೊ, ನಾನು ಕೆಂಪಿರೋಂಥ ಆ್ಯಪಲ್ ಟೊಮೆಟೊ ತೊಗೊಂಡಿರೋದು, ನಾಟಿ ಟೊಮೆಟೊ ಹಾಕೋಬೇಡಿ, ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು. ಈಗ ಉಪ್ಪು ಎಷ್ಟು ಬೇಕೋ ಅಷ್ಟು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲಿಂದ ನಾನು ಹೆಂಗೆ ಉಪ್ಪು ಟೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ, ಆಯಿತಾ? ಇವಾಗ ಇದನ್ನು ಉಪ್ಪು ಹಾಕ್ಕೊಂಡಿದ್ದು ಆಯ್ತಲ್ಲ, ಈಗ ಇದನ್ನು ಚೆನ್ನಾಗಿ ಉಪ್ಪೆಲ್ಲ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಮಿಕ್ಸ್ ಆದಮೇಲೆ ಏನು ಮಾಡಬೇಕಂದ್ರೆ, ಅಲ್ಲಿ ನಾವು ಬಿಸಿಗಿಟ್ಟಿದ್ವಲ್ಲ ನೀರನ್ನ, ಆ ನೀರು ಕುದ್ದಿದೆ, ನಾನು ಆಫ್ ಮಾಡಿದ್ದೀನಿ ಸ್ಟವ್ನ. ಆ ನೀರನ್ನ, ಬಿಸಿ ನೀರನ್ನ ಇದಕ್ಕೆ ಹಾಕ್ಕೋಬೇಕು. ನೀವು ಈ ಥರ ಬಿಸಿನೀರನ್ನ ಆ ಕಡೆ ಇಟ್ಕೊಂಡ್ರೆ ನಿಮಗೆ ಉಪ್ಪಿಟ್ಟು ಬೇಗ ಆಗುತ್ತೆ, ಕ್ವಿಕ್ಕಾಗಿ ಮಾಡ್ಕೋಬೋದು. ನೀವೀಗ ನೀರು ಹಾಕ್ಕೊಂಡ್ರಲ್ಲ, ಇದು ಇವಾಗ ಚೆನ್ನಾಗಿ ಕುದಿಬೇಕು. ನಾನಿಲ್ಲಿ ನೀರಿಗೇ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ.
ಈ ಹಂತದಲ್ಲಿ ಆ ನೀರನ್ನ ನೀವು ಒಂದು ಸ್ಪೂನಲ್ಲಿ ಟೇಸ್ಟ್ ಮಾಡಿ ನೋಡಿದ್ರೆ ಉಪ್ಪಿನ ಹದ ಗೊತ್ತಾಗುತ್ತೆ. ನಾನೀಗ ಹಾಕಿರೋ ಉಪ್ಪು ಕರೆಕ್ಟಾಗಿರೋದ್ರಿಂದ ನಾನು ಮತ್ತೆ ಹಾಕ್ಕೊಂಡಿಲ್ಲ. ನೀವು ಬೇಕಂದರೆ ಈ ಹಂತದಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಳಿ. ರವೆ ಸೇರಿಸ್ಕೊಳ್ಳೋಕೆ ಮುಂಚೆ ಉಪ್ಪು ಸೇರಿಸ್ಕೊಳ್ಳಿ. ಹಾಗಾಗಿ ಆವಾಗ ನಿಮಗೆ ಉಪ್ಪಿಟ್ಟಿಗೆ ಉಪ್ಪು ಬ್ಯಾಲೆನ್ಸ್ ಆಗುತ್ತೆ. ಓಕೆನಾ? ಇವಾಗ ನೀರು ಕುದೀತಾ ಇದೆ. ಈ ಹಂತದಲ್ಲಿ ಸ್ಟವ್ನ ಫುಲ್ ಉರಿ ಚಿಕ್ಕದು ಮಾಡಿಕೊಂಡು ಫುಲ್ ಸ್ಲೋ ಆಗಿ ಇಟ್ಕೊಂಡು ನೀವೀಗ ರವೆನ ಹಾಕ್ಕೊಳ್ಬೇಕು. ನಾನೀಗ ಉರಿ ಫುಲ್ಲು ಕಮ್ಮಿ ಇಟ್ಕೊಂಡು ನಾನು ರವೆ ಹಾಕ್ಕೊಂಡಿದ್ದೀನಿ. ರವೆ ಹಾಕ್ಕೊಂಡ್ಮೇಲೆ ಉರಿ ಕಮ್ಮಿ ಇಟ್ಕೊಂಡೇ ಇದನ್ನು ಬೇಯಿಸ್ಬೇಕು. ಇದೊಂದು ಹಿಡಿಸುತ್ತೆ ಒಂದು 7ರಿಂದ 8 ನಿಮಿಷ, ಡಿಪೆಂಡ್ ಅಪಾನ್ ನಾನು ಹಾಕಿರೋದು ಬನ್ಸಿ ರವೆ ಆಗಿರೋದ್ರಿಂದ ಇದು ಸ್ವಲ್ಪ ನಿಧಾನ ಬೇಯೋದು. ಹಾಗಾಗಿ ಇದಕ್ಕೆ ಬೇಕಾಗುತ್ತೆ ಒಂದು 7ರಿಂದ 8 ನಿಮಿಷ. ಉಪ್ಪಿಟ್ಟು ರವೆ ನೀವು ಮಾಮೂಲಿ ಉಪ್ಪಿಟ್ಟು ರವೆ ಹಾಕ್ಕೊಳ್ತೀರಾದರೆ ಅದು ಬೇಗ ಬೇಯುತ್ತೆ. ಸೊ ಹಾಗಾಗಿ ನೋಡಿ ಲೋ ಫ್ಲೇಮಲ್ಲಿ ನಾನು ಬೇಯಿಸಿರೋದು ಚೆನ್ನಾಗಿ ನೋಡಿ ಬೆಂದಿದೆ. ಈ ಹಂತದಲ್ಲಿ ನೆಕ್ಸ್ಟ್ ಇನ್ನು ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕು. ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ಮತ್ತು ತೆಂಗಿನಕಾಯಿ ತುರಿನ ನೀವು ನೀರಿಗೆ ಮಿಕ್ಸ್ ಮಾಡಬೇಡಿ, ಅದು ಚೆನ್ನಾಗಿರಲ್ಲ. ಈ ಥರನೇ ಲಾಸ್ಟಿಗೆ ಮಿಕ್ಸ್ ಮಾಡಿ. ನಂತರ ಎಲ್ಲ ಆದಮೇಲೆ ಒಂದು 2 ಸ್ಪೂನು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಯಾವಾಗಲೇ ಉಪ್ಪಿಟ್ಟು ಮಾಡಿ, ಇದೇ ಉಪ್ಪಿಟ್ಟು ಅಂತಲ್ಲ, ಯಾವುದೇ ಉಪ್ಪಿಟ್ಟು ಮಾಡಿ ತುಪ್ಪನ ಕಡೆಯಲ್ಲಿ ಸೇರಿಸಿ ತುಂಬ ಚೆನ್ನಾಗಿರುತ್ತೆ. ತುಪ್ಪದ ಘಮ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮನೇಲಿ ಸಾಮಾನ್ಯವಾಗಿ ಅವರೆಕಾಯಿ ನನ್ನ ಮಕ್ಕಳು ಇದನ್ನು ಸಾಂಬಾರು ಗಿಂಬಾರೆಲ್ಲ ಮಾಡಿದರೆ ತಿನ್ನೋದಿಲ್ಲ. ಈ ಥರ ಉಪ್ಪಿಟ್ಟು ಮಾಡಿಕೊಟ್ರೆ ಕಣ್ಣು ಮುಚ್ಕೊಂಡು ತಿಂತಾರೆ ಗೊತ್ತಾ, ಅಷ್ಟು ಇಷ್ಟಪಟ್ಟು ತಿಂತಾರೆ. ಖಂಡಿತ ಟ್ರೈ ಮಾಡಿ. ನೋಡಿ ಇದು ಆಗಿದೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಆ ಥರ 5 ನಿಮಿಷ ಬಿಟ್ಟರೆ ರವೆ ಎಲ್ಲ ಚೆನ್ನಾಗಿ ಅರಳ್ಕೊಳ್ಳುತ್ತೆ, ಫುಲ್ಲು ಅರೋಮ ಸ್ಪ್ರೆಡ್ ಆಗುತ್ತೆ. ತುಪ್ಪ ಬೇರೆ ಹಾಕಿರ್ತೀವಲ್ಲ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನನಗೆ ತುಂಬ ಇಷ್ಟ ಇದು. ಈ ಥರ ಮಾಡಿದರೆ ಉಪ್ಪಿಟ್ಟು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟನೇ. ಆದರೆ ಅವರೆಕಾಯಿ ಕೆಲವ್ರಿಗೆ ಅಂದರೆ ಇಷ್ಟ ಇರುತ್ತೆ, ಅದೇ ದೇಹಕ್ಕೆ ಆಗಬರಲ್ಲ ಅಂಥವ್ರು ನಾನು ಹೇಳಿದ್ನಲ್ಲ ಶುಂಠಿ ಮತ್ತು ಹಿಂಗೆ ಹಾಕ್ಕೊಂಡು ಟ್ರೈ ಮಾಡಿ. ಓಕೆ, ತುಂಬ ಚೆನ್ನಾಗಿದೆ. ಈ ಥರ ಬ್ರೇಕ್ಫಾಸ್ಟ್ ರೆಸಿಪಿ ಕ್ವಿಕ್ಕಾಗಿ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ಹೇಗಿತ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದು ಇದೇ ಥರ ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು, ಥ್ಯಾಂಕ್ ಯು.